ನಮಸ್ಕಾರ ಸ್ನೇಹಿತರೆ, ನಾನು ಹಿಂದಿನ ವ್ಲಾಗ್ಸಲ್ಲಿ ತೋರಿಸ್ದಂಗೆ ನಾವು ತುಮಕೂರಿನ ದೇವರಾಯನ ದುರ್ಗದಲ್ಲಿ ಮೊದಲು ಯೋಗ ಲಕ್ಷ್ಮೀ ನರಸಿಂಹ ಆಮೇಲೆ ಭೋಗ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳಿಗೆ ಹೋದ್ವಿ. ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ನೆಕ್ಸ್ಟ್ ವಿಸಿಟ್ ಮಾಡಿದ ಜಾಗನೇ ಇದು ನಾಮದ ಚಿಲುಮೆ. ಸೊ ಇದಕ್ಕೆ ಒಂದು ಮೈಥಲಾಜಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಕಥೆ ಪ್ರಕಾರ ರಾಮ ಒಂದಿನ ಇಲ್ಲಿ ಸೀತೆ ಲಕ್ಷ್ಮಣ ಎಲ್ಲ ವನವಾಸದ ಟೈಮಲ್ಲಿ ಇಲ್ಲಿ ಬಂದಿದ್ರಂತೆ. ರಾಮ ಆವಾಗ ಬಂಡೆ ಮೇಲೆ ಕೂತಿದ್ದ ಅಂತ ಹೇಳ್ತಾರೆ. ಆವಾಗ ನಾಮ ಇಟ್ಕೊಳ್ಳೋ ಟೈಮ್ ಬಂತು. ಆದರೆ ಇದು ಎಷ್ಟು ಡ್ರೈ ಪ್ಲೇಸ್ ಆಗಿತ್ತು ಅಂದರೆ ಸ್ವಲ್ಪ ಕೂಡ ನೀರಿರಲಿಲ್ಲ. ಆವಾಗ ರಾಮ ಬಾಣವನ್ನು ಬಿಡ್ತಾನೆ. ಆ ಬಾಣ ಎಲ್ಲಿ ಯಾವ ಬಂಡೆ ಮೇಲೆ ಬಿಟ್ಟನೋ ರಾಮ, ಅಲ್ಲಿ ನೀರಿನ ಬುಗ್ಗೆ ಚಿಮ್ತಂತೆ. ಸೊ ಅದೇ ಇವಾಗ ನಾನು ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಅದೇ ಆ ನೀರಿನ ಚಿಲುಮೆ ಅಂತ ಹೇಳ್ತಾರೆ. ಈಗ ಕೂಡ ಆ ನೀರನ್ನು ನೀವು ಅಲ್ಲಿ ನೋಡ್ಬೋದು. ಇದೇ ಜಾಗ ಅದೇ ರಾಮ ಬಿಟ್ಟಿದ್ದ ಬಾಣದ್ದೇ ಅಂತ ಹೇಳೋ ಒಂದು ಪ್ರತೀತಿ ಇದೆ. ಸೊ ಇಟ್ ಗಿವ್ಸ್ ಯು ವೆರಿ ಒಂಥರ ಗೂಸ್ ಬಂಪ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ವಿ ವರ್ ವೆರಿ ಹ್ಯಾಪಿ ಟು ವಿಸಿಟ್ ದಿಸ್ ಪ್ಲೇಸ್. ಆಮೇಲೆ ಈಗ ಅದನ್ನು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಯಾಕೆಂದರೆ ತುಂಬ ಜಿಂಕೆಗಳನ್ನು ಕೂಡ, ಜಿಂಕೆ ವನ ಇದೆ ಇಲ್ಲಿ. ಸೊ ನೀವು ತುಂಬ ಜಿಂಕೆಗಳನ್ನು ನೋಡ್ಬೋದು. ವಿಧವಾದ ಪಕ್ಷಿಗಳು ಕೂಡ ಬರುತ್ತೆ. ಆಮೇಲೆ ಈ ಥರ ಪಾಂಡ್, ಆಮೇಲೆ ಆರ್ಟಿಫಿಷಿಯಲ್ ಅನಿಮಲ್ಸ್ ಅಂದರೆ ಈ ಕ್ರೊಕೊಡೈಲ್ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಸೊ ವೆದರ್ ಯು ಆರ್ ವಿಸಿಟಿಂಗ್ ಹಿಯರ್ ಬಿಕಾಸ್ ಆಫ್ ಮೈಥಲಾಜಿಕಲ್ ಸಿಗ್ನಿಫಿಕೆನ್ಸ್ ಆರ್ ಯು ಜಸ್ಟ್ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೀವು ನೆಕ್ಸ್ಟ್ ಟೈಮ್ ತುಮಕೂರಿಗೆ ಬಂದರೆ ಇಲ್ಲಿ ಖಂಡಿತ ವಿಸಿಟ್ ಮಾಡಿ. ಮುಂದೆ ಎಲ್ಲೆಲ್ಲಿ ಹೋದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಾಯ್ ಫಾರ್ ನೌ.